ಸ್ವಾಮಿ, ಈಗ ಹೋಗಿ ಬರ್ತೀನಿ. ನಾನು ಆಳುಗಳಿಗೆ ಮೇಲಿನ ಹೊಲಕ್ಕೆ ಹೋಗಿದಂತ ಹೇಳಿ ಬರುತ್ತೇನೆ. ಈ ಹಣವನ್ನು ಮನೆಯಲ್ಲಿ ಸರಿಯಾಗಿಡು. ಅಲ್ಲ ರೀ, ವಾರದ ಹಿಂದೆ ತಾನೇ ತಂದಿದ್ದೆ ಅಂತ ಹೇಳಿದ್ವಿ, ಮತ್ತೆ ಬಂತ. ನಿಜ ಹೇಳ್ಬೇಕು ಅಂದ್ರೆ ರೈತರು ಎಷ್ಟೇ ದುಡಿದ್ರು ಕೂಡ ಅವರಿಗೆ ಕಣ್ಣೀರು ತಪ್ಪಿದ್ದಲ್ಲ. ನಿಜ ಗಂಗಾ, 10,000ಕ್ಕೆ ಮಾರಾಟವಾದ ನನ್ನ ಸಿಂಗಾರ ವ್ಯಾಪಾರ ಕ್ಯಾನ್ಸಲ್ ಮಾಡಿದರು. ಆದರೂ ಕೂಡ ಮತ್ತೆ 8,000 ಹಣ ಗಂಟಾಯಿತು. ದಲಾಲಿ ಹಮಾಲಿಯೇ ಅಡ್ವಾನ್ಸ್ ಎಂದು ತೆಗೆದು ಎಲ್ಲ ತೀರಿಸಿ 4,000 ಬಂತು. ಅಂತೂ ಭೂಮಿ ತಾಯಿಗೆ ಎಷ್ಟೇ ದುಡಿದ್ರು ಕೂಡ ನಮ್ಮಂತವ್ರಿಗೆ ಕಣ್ಣೀರು ತಪ್ಪಿದ್ದಲ್ಲ ಅಂತ ನನಗೇನು ಅರ್ಥವಾಯ್ತು ಬಿಡಿ ಸ್ವಾಮಿ. ಪ್ರತಿ ಬೆಳೆಯೂ ಇದೇ ರೀತಿ ಸಿರಿವಂತರ ಸತ್ತಾಗಿ ಬಡವನ ಕತ್ತು ಹಿಚಿಕಿದರೆ ರೈತನ ಮಾಡು ಕಣ್ಣೀರಿನ ಗೋಳು ಆಗುವುದರಲ್ಲಿ ಸಂದೇಹವಿಲ್ಲ. ಭಗವಂತ ಈಗ ಬಂದಿರಪ್ಪ. ಯಾರಪ್ಪ ಹೆಣ್ಣುಮಗಳು? ಇವಳದು ಒಂದು ದೊಡ್ಡ ಕಥೆಯನ್ನ. ಇವಳು ಚಂದ್ರುವಿನ ಮಗಳು ಯಮನ. ಇವಳ ತಂದೆ ಯಾರದೋ ಕೊಲೆ ಕೈವಾಡಕ್ಕೆ ಬಲಿಯಾಗಿ ಹೋಗ್ಬಿಟ್ಟ. ಏನು, ಇವಳ ತಂದೆ ಚಂದ್ರುವಿನ ಕೊಲೆ ಆಯಿತೆ? ಕೊಲೆ ಅಷ್ಟೇ ಕಣ್ಣ, ಇವಳ ಆಸ್ತಿ ಕೂಡ ಆ ರುದ್ರೈಗಳು ಸ್ವತ್ತಾಗಿ ಹೋಗಿದೆ. ಅಸಹಾಯಕ ಸ್ಥಿತಿಯಲ್ಲಿ ನೆರಳಿ ಬರುತ್ತಿರುವ ಹೆಣ್ಣಿಗೆ ನಾನೇ ಆಶ್ರಯ ಕೊಟ್ಟು ಇವಳ ಬಾಯಿಗೆ ನಾಡು ಜೋಗಿ ಇದಕ್ಕೆ ತಮ್ಮ ಅನುಮತಿ ಇದ್ದರೆ ನಮ್ಮಿಬ್ಬರಿಗೂ. ಇದೇನಪ್ಪ, ಹುಲಿಯನ್ನೇ ಹುಡುಕಿ ತರುತ್ತೇನಂತ ಹೋಗಿ ಈ ಮರಿಯನ್ನೇ ಹುಡುಕಿ ತಂದು ಬಿಟ್ಟಿಯ. ನಿನ್ನ ಅಣ್ಣನ ಬೆನ್ನ ಹಿಂದೆ ಎಂತ ಪವಿತ್ರನೆಯ ತಮ್ಮನಾಗಿ ಜನಿಸಿದಂತೆ ನಿನ್ನಂತೂ ವರ್ಣಿಸಲಿಲ್ಲ. ಕತ್ತಲೆ ಕಾಡ್ಗಿಚ್ಚನ್ನೇ ಮುಚ್ಚುರು ರಾಗಿಸಿ ಸ್ವಚ್ಛ ಹೃದಯದ ಈ ಅನಾಥ ಹೆಣ್ಣನ್ನು ಮದುವೆಯಾಗಿ ಬಹಳ ಜ್ಯೋತಿಯನ್ನಾಗಿ ಬೆಳಗಿಸುತ್ತೇನಂತ ಹೇಳುವೆಲ್ಲ, ಬಹಳ ಸಂತೋಷ. ಜಗದೊಡೆಯ ರೈತನೇ ಒಬ್ಬನೇ ಎಂದು ಅಣ್ಣ ಅತ್ತಿಗೆಯನ್ನು ಸದಾ ಸ್ಮರಿಸುತ್ತೆ ಎಂದಾಗ ಈ ಕಾರ್ಯಕ್ಕೆ ನಾವು ಅನುಮತಿ ಕೊಡಬಾರದು. ಹಿಂದೆ ಮುಗಿಲು ಹೋಗಲಿ ನಿನ್ನೆಬ್ಬರ ಗಾಂಧರ್ವ ಏನೂ ಇಲ್ಲ. ಬಂದಿಗೌಡ್ರೆ, ಯಾಕಂದ್ರ 3 ವರ್ಷದಿಂದ ನಿನ್ನ ಭೂ ಕಂದಾಯ ಬಾಕಿ ನೀ ಪಟ ನೋಟ್ ಎನಿಸ್ಬಿಡು, ನಾವು ಚರ ಏನು ತಲಾಟಿಯವರೇ, ನೀವು ಹೇಳುತ್ತಿರುವ ಮಾತು ಪ್ರತಿ ವರ್ಷ ನಾನು ಹತ್ತೆ ಕಟ್ಟುತ್ತಾ ಬಂದಿದ್ದೇನೆ. ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಅಲ್ಲೋ ಶಿವಣ್ಣ, ಸುಳ್ಳು ಹೇಳಿದ್ರೆ ನಮಗೇನಾಗೋದೈತಿ? ದೇವರಾಣಾಗಿ 3 ವರ್ಷದಿಂದ ನೀನು ಬಾಕಿ ಒಂದು ಕೊಟ್ಟ ಮೇಲಾಗಿ ಅಣ್ಣ ತಮ್ಮ ಅಣ್ಣ ಇದು ನಿಮ್ಮಿಬ್ಬರು ಜಾಯಿಂಟ್ ಸೇರಿ ಅದು ಒಂದು ನಮೂನಿ ಕಸರೇ ಮುಸುರೆ ಆಗ್ಬೇಕು. ಮೇಲಾಗಿ ನಿಮ್ಮ ತಂದೆಯವ್ರ ಹೆಸರಲ್ಲಿ 1500 ರೂಪಾಯಿ ಬಾಕಿ ಹಂಗಾಯ್ತು ತಮ್ಮ. ನಾಳೆ ಸುಳ್ಳು ಹೇಳಾಕೋಳಿ, ಸುಳ್ಳು ಹೇಳಿದ್ರೆ ನಮ್ಮ ಗೌಡ್ರು ತಿಳಿಸಿ ಹೇಳ್ತಾರ, ಕೇಳು. ಬಾಕಿ ಇದ್ದದ್ದು ನಿಜ. ಹಣ ವಸೂಲಿ ಮಾಡುವಂತ ಮೇಲಿನಿಂದ ಒತ್ತಡ ತಂದಿದ್ದಾರೆ. ಅದಕ್ಕೆ ಬೇಗನೆ ಹಣ ಕಟ್ಟುವ. ಗೌಡ್ರೆ, ಪ್ರತಿ ವರ್ಷ ನಾವು ಹಣ ತುಂಬಿದ್ದೇವೆ. ಈಗ ನಾವು ಹಣ ಕಟ್ಟುವುದಿಲ್ಲ. ಕೊಡದಿದ್ದರೆ ಕಟ್ಟಿ ಹಾಕಬೇಕಾಗುತ್ತದೆ ನಿಮ್ಮನ್ನು. ದಿಟ್ಟವಾಗಿ ಮಾತನಾಡಲಿಕ್ಕೆ ನೀನೇನು ತಲಾಟಿ ಕೈಲಿರುವ ವಾಲಿ ಕಾರಣ? ಶಕ್ತಿ ಹತ್ತು ಮೀರಿ ಮಾತನಾಡಿದರೆ ಬುದ್ಧಿ ಕೊಲ್ಲಬೇಕಾಗುತ್ತದೆ. ಎಚ್ಚರ. ಅವನು ಕಟ್ಟುವುದಿಲ್ಲ. ದಿಟ್ಟವಾಗಿ ಮಾತನಾಡಲಿಕ್ಕೆ ನೀನೇನು ತಾನು ತಹಸೀಲ್ದಾರಲ್ಲ. ಮಾತನಾಡಿದ್ರೆ ದಾಟು ಬದಲು ನನ್ನ ಮನೆಯಿಂದ ಆಚೆ. ನಿನ್ನೆದುರಲ್ಲಿ ನಿನ್ನ ತಮ್ಮ ನನಗೆ ಅವಾಚ್ಯ ಶಬ್ದಗಳನ್ನು ಆಡುತ್ತಿರಲ್ಲ. ಎಷ್ಟು ಸಕ್ಕಿದೆ ಅವನಿಗೆ. ಬಾಯಿ ಬಿಗಿ ಹಿಡಿದು ಮಾತನಾಡಿ. ಇದು ನನ್ನ ಮನೆಯ ಅನ್ನ ತಿಂದು ಬೆಳೆದಿರುವ ದೇಹ. ನೀನು ಸಕ್ಕಿನ ಬಗ್ಗೆ ಮಾತನಾಡಲಿಕ್ಕೆ ನೀನೇನು ನನ್ನ ಅಪ್ಪನ ರಕ್ತಕ್ಕೆ ಹುಟ್ಟಿದವನಲ್ಲ. ಮನೆಯ ಅನ್ನ ತಿಂದು ಬೆಳೆದಿರುವ ದೇಹ. ನಿನ್ನ ಮನೆ ಒಂದು ತಿಂದು ಬೆಳೆದೇ
ನಿಮ್ಮ ಕಾಲಿಗೆ ಬೀಳ್ತೀವಿ. ನಾವು ತುಂಬಬೇಕಾದ ಹಣ ಈಗಲೇ ತುಂಬಿ ಬಿಡ್ತೇವೆ. ಎಂತ ಹೇಳಿದರ ಮಾತಾಡ್ತೆ ಅಣ್ಣ ಇವರಿಗೆ. ನನ್ನದೇ ಗುರಿಯಿಡ ಮೊದಲು ನಿನ್ನ ಆಸ್ತಿಯನ್ನು ಈಗಲೇ 3 ಚಂದ ಹಿರಿಯರಿಗೆ ಎದುರಾಗಿ ಮಾತನಾಡಬಾರ್ದು. ಹಣ ಕೊಡುವುದು ನಮ್ಮ ಕೆಲಸ. ಕೊಡೋಣ ಕೊಡು. ನಿನ್ನ ತಮ್ಮನನ್ನು ಹೊಡೆದು ಬಡೆದು ಬೆದರಿಸಿ ಇದೇ ರೀತಿ ಚಾಲನ್ನು ಎಲ್ಲ ಆಸ್ತಿ ಕೊಟ್ಟು ಬಿಡು. ಎಲ್ಲ ಮನೆ ಮೇಲೆ ನಿಶ್ಚಿಂತೆಯಿಂದ ಇರುವಂತೆ. ಅಣ್ಣ ನಿನಗಿನ್ನು ಈ ಚಾಣಲ ಗೌಡನ ವರ್ತಮಾನ ನಿನಗಿನ್ನು ತಿಳಿದಿಲ್ಲ. ಸಮಯ ಬಂದು ನಾನೇ ಅದನ್ನು ತೋರಿಸ್ಕೊಳ್ತೀನಿ. ಈಗ ಮಾತ್ರ ಕೈ ಎತ್ತಿ ಒಂದು ಕಾಸು ಕೂಡ ಕೊಡಬೇಡ ಈ ಗೌಡನಿಗೆ. ಇದ್ದರೆ ಲೀಲಾವಿಗೆ ಹಚ್ಚಬೇಕಾಗುತ್ತದೆ ನನ್ನ ಆಸ್ತಿಯನ್ನು. ಸ್ವಲ್ಪ ಹಣ ಸೊಲೆಯಾಗಿ ಯಾಕೆ ಇಷ್ಟು ಬೇಗ ಆಯ್ತು ಶಿವಣ್ಣ? ಅಲ್ಲೋ ನೀನು ಮೇಲಾಗಿ ದೊಡ್ಡ ರೈತ ಎನಿಸ್ಕೊಂಡಿವಿ. ನೀವಿಬ್ರು ಅಣ್ಣ ತಮ್ಮ ಇನ್ನು ನೀ ಸ್ವಲ್ಪ ಹಣ ಸೊಲೆ ಜಗಳಾಡ ಕಟ್ಟಿದ್ರೆ ನೀವು ಹುಚ್ಚರ ಕುಳುಕಾಣಿ ಮುಂದೆ ಕೈ ಮಾಡಿದರೆ ನನ್ನ ಆಣೆ ಆಗಿದೆ ನಿನಗೆ. ಆ ಮಳ್ಳ ಹುಡುಗನ ಮಾತು ಏನು ಹಚ್ಚುವಂತೀರಿ? ಇದು ಬುದ್ಧಿವಂತ ಕೆಲಸ. ಆಯ್ತು ಶಿವಣ್ಣ, ನಿನ್ನಂತ ಬುದ್ಧಿವಂತ್ರಿ ಊರಾಗ ಯಾರು ಇಲ್ಲ. ಆಯ್ತು ತೆಗೆದುಕೊಳ್ಳುವ ನಿಮ್ಮ ಪಾವತಿನ. ಗೌಡ್ರ ನಾವು ಮುಂದಾಕಿ ಮನೆಗೆ ಹೋಗೋಣ. ನಡೆ. ಇದೇ ರೀತಿ ಅವರಿಗೆ ಹೆದರಿ ಎಷ್ಟೊಂದು ಹಣದಿಂದ ಆಗುತ್ತದೆ. ಎಲ್ಲಿದೆ ನಿನ್ನ ಸತ್ಯದ ಮಾತು? ಎಲ್ಲಿದೆ ನಿನ್ನ ಸತ್ಯದ ಮಾತು? ಸತ್ಯದ ಮಾತು ಈ ಕಲಿಯುಗದಲ್ಲಿ ಸತ್ತು ಹೋಗಿದೆ ಸಹೋದರ. ಈಗ ರೈತ ಉಣಬೇಕಾದದ್ದು ಕರ್ಮದ ಗಂಟು ಒಂದೇ ಅಂಟಿಕೊಂಡಿದೆ. ಯಾಕೆಂದರೆ ಭೂಮಿ ತಾಯಿ ಮುಗಿಲೆತ್ತರ ಬೆಳೆದು ಮನೆ ತುಂಬ ದವಸ ಧಾನ್ಯ ತುಂಬಿಕೊಂಡರು ಅದು ಎಲ್ಲ ಕಟುಕ ಸರಕಾರದ ವಶ. ನಿನಗೇನಂತೂ ಉತ್ತರಿಸಬೇಕೋ ತಿಳಿಯಲಾಗಿದೆ. ಮುಂದೆ ಈ ರೈತ ಎಂತ ಗಂಡ ಅಂತ ಎದುರಿಸುವನೋ ಈ ಭೂತಾಯಿ. ಪಂಚಾಯತಿ ಕೆಲಸ ಮಾಡಬಾರ್ದಪ್ಪ, ಮಾಡಬಾರ್ದು. ಮುಂಜಾನೆ ಸುಟ್ಟು ಹಿಡಿದು ಸಂಜೆ ಮಟ್ಟ ಅಡ್ಡ ಆಡಿದ್ರು 10 ಪೈಸಾ ತಗೊಂಡಿಲ್ಲ. ನೀವೇನೋ ಶಿವಸತ್ಯರ ಮನೆ ಅಂತ ಏನು ಅದಾರ ಇಲ್ಲ ಏನೇ ಕೇಳ್ತೀನಿ. ಶಿವಸತ್ಯರ ಮನೆ ಇಲ್ಲ ಅಂದ್ರೆ ಹೋಗ್ ಬನ್ರಿ ಸಾಹೇಬ್ರ, ಏನಾಗ್ಬೇಕಂದ್ರೆ ಬರ್ಬೇಕಾಗು ಬಾಕಿ ಬರ್ಬೇಕು, ಅದಕ್ಕೆ ಬಂದಿದ್ವಿ. ಅಂದ್ರೆ ಏನ್ ಹೇಳಿದ್ರು ನಿಮಗ? ನಮ್ಮ ಡ್ರೆಸ್ಸು, ಕೈಯಲ್ಲಿ ಪುಸ್ತಕ ನೋಡಿದ್ರ ಎಲ್ಲ ಪಂಚಾಯತ್ ಸೆಕ್ರೆಟರಿ ಅನ್ಬೇಕು. ಏನ್ ಹೇಳ್ತಾ ಇದ್ದೀರಿ ಸಾಹೇಬ್ರ? ಪ್ರತಿ ವರ್ಷ ನಾನು ಹಣ ಕಟ್ಟಿದ್ದ ಬಂದಿದ್ದೀನಿ. ಸುಳ್ಳು ಹೇಳಕ್ಕಣ, ಏನು ಪಟಾಕಿ ಪಂಚಪ್ಪನ್ರಿ ಶುದ್ಧ ಮುಸ್ಲಿಮ್ಸ. 4 ವರ್ಷದಿಂದ ನಿಮ್ಮ ಬಾಕಿ ಇರುತ್ತದೆ, ತುಂಬನೇ ಬೇಕು. ಕಪಿಲೇಶ್ವರ, ಅನ್ಯಾಯವಾಗಿ ಬಡ ರೈತರ ಪ್ರಾಣ ಎನ್ನುವುದು ನಿನಗೆ ಸರಿ ಕಾಣಿಸುತ್ತದೆ. ಸತ್ಯವಾಗಿ ನಾನು ಕೊಟ್ಟಿದ್ದೇನೆ, ಬೇಕಾದ ಪಾವತಿ ತೊಂಬರ್ರಿ. ನಮ್ಮ ಪಾವತಿ ಅಲ್ಪ, ಪಂಚಾಯತ್ ಪಾವತಿ, ಇವು ನಕಲಿ ಪಾವತಿ. ಯಾರೋ ನಿಮ್ಮ ಹಣವನ್ನು ಎತ್ತಿ ಹಾಕಿಕೊಂಡು ಹೋಗಿದ್ದಾರೆ. ಅದಕ್ಕೆ ನಾನು ಏನು ಮಾಡಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಂಚಾಯತ್ ಹಣ ತುಂಬಿ ನಿಮ್ಮ ರಾಶಿಯನ್ನು ತೆಗೆದುಕೊಳ್ಳಲಿ. ಎಲ್ಲ ಮೋಸಗಾರ ನನ್ನ ಮಗನೇ. ಅಣ್ಣ, ಅವನ ನಮ್ಮನ್ನು ಮೊದಲು ಪತ್ತೆ ಹಚ್ಚು. ಅವನು ಎಲ್ಲಿದ್ರು ಹಣ ನಾನು ವಸೂಲು ಮಾಡುವೆ. ಅವನು ಎಲ್ಲಿರುವನು, ಯಾವ ಕಡೆ ಇರುವನು, ಯಾವ ಊರಿಗೆ ವರ್ಗಾಯಿಸುತ್ತಿರುವನು ಯಾರಿಗೆ ಗೊತ್ತು? ಕಾಲನೇಮವೇ ಎದುರಾಗಿ ಬಡ ರೈತರ ಜೀವನ ಹಿಡಿಯುತ್ತಿರುವಾಗ ಯಾರೇನು ಮಾಡಲು ಸಾಧ್ಯ? ಇದಕ್ಕೆ ನಾವು ಎದುರಾಗಿ ನಿಲ್ಲಲೇಬೇಕಣ್ಣ. ಹಾಗೆ ಹೆದರುತ್ತ ಕುಳಿತರೆ ಈ ಜೀವನವನ್ನು ಸಜೀವ ದಹನವಾಗಿ ಮಾಡುವವರಿಗೂ ನಮ್ಮನ್ನು ಬಿಡುವುದಿಲ್ಲ. ಈಗ ನೀನು ಹಣ ತುಂಬುವ ಪ್ರಸಂಗಕ್ಕನುಸಾರವಾಗಿ ಇದರಿಂದ ತಿಳಿದರೆ ಹೀಗೆ ಹೋಗಲಿ. ಸಂಪತ್ತು ಆಸ್ತಿ ಅಲ್ಲ, ಹಾಗೆ ಹೋಗಲಿ. ಈ ಕಟ್ಟಿ ಶಕ್ತಿ ಎನ್ನುವುದು ತೋರಿಸಿ ಬಿಡುತ್ತೇನೆ. ಆಯ್ತು ಯಜಮಾನ್ರ, ಈ ಪಾವತಿಯನ್ನು ತೆಗೆದುಕೊಳ್ಳಿ. ಇದು ನಮ್ಮ ಪಾವತಿ. ನಿಮ್ಮ ರೊಕ್ಕವನ್ನು ಟಿವಿದಾಗ ಹೊರಗಿಟ್ಟು ನಮ್ಮ ಪಾವತಿ ಮಾತ್ರ
ಬಿಸಿಲಾಗ ಒಳಗಿಡ್ರಿ ಆಯ್ತು ಮರ್ತೇವ್ರಿ ನಾವು ನಮಸ್ಕಾರಕ್ಕೆ ಅಲ್ಲ ಸಹೋದರ, ಇದೇ ಅನ್ಯಾಯವಾಗುತ್ತಾ ಹೋದರೆ ಎಂದು ಬದುಕಬೇಕು ರೈತ, ಎಂದು ಬೆಳೆಯಬೇಕು ಈ ರೈತರಿಗೆ ಸ್ವಾತಂತ್ರ್ಯ. ಸಂಗ್ರಾಮ ಕಟ್ಟುವ ಸಮಯ ಬಂದೇ ಬರ್ತದೆ ಅಣ್ಣ, ತಡಬೇಕು. ನಮಸ್ಕಾರ ಸರ್. ಪೋಸ್ಟ್ ಬಂದಿದ್ರೆ ಆಯ್ತು ಬರ್ತಾರ್ರಿ. ಸಹೋದರ, ಎಂದು ಸಹಿಸಿಕೊಳ್ಳಲಿ ಸಂಸಾರದ ಬಾಳ. ಬೆಳೆಯಲ್ಲ ಸತ್ತು ಹುಟ್ಟಿ ಬಂದದಲ್ಲಿ ಕೇವಲ 4,000. ಅದು ಹರಾಮ್ಖೋರರ ಪಾಲಾಯಿತಲ್ಲಪ್ಪ. ಪಂಪ್ ಸೆಟ್ ಕರೆಂಟ್ ಬಿಲ್ಲು ತುಂಬಿದರೂ ಕೂಡ 3,000 ತುಂಬಬೇಕೆಂದು ಬಂದಿದೆ. ಹೇಗೆ ಸಹಿಸಿಕೊಳ್ಳಲಿ ಸಂಸಾರದ ಸ್ವಾಮಿ, ವಾರದ ಹಿಂದೆ ತಾನೇ ಎಲ್ಲ ಬಿಲ್ಲನ್ನ ತುಂಬಿದ್ದೀರಾ ಅಂತ ಹೇಳಿದ್ರಿ. ಆದ್ರೀಗ ಮತ್ತೆ ಬಿಲ್ ಬಂದಿದೆ ಅಲ್ರಿ, ಒಂದೇನ್ರಿ ನಮ್ಮ ಗತಿ? ಏನು ಮಾತನಾಡಷ್ಟು ನಿರ್ಗತಿಗಳಾಗಿದ್ದೇನೆ ಗಂಗ. ಒಮ್ಮೆ ಪ್ರಾಣ ತ್ಯಾಗ ಮಾಡಿ ಹಾಳು ಸರ್ಕಾರವನ್ನೇ ಸುಟ್ಟು ಹಾಕಬೇಕೆನಿಸುತ್ತದೆ. ಏನು ಮಾಡಲಿ, ಎಂದು ಸಹಿಸಿಕೊಳ್ಳಲಿ? ಓ ತಂದೆ ಕಪಲೇಶ್ವರರೇ, ಅನ್ಯಾಯವಾಗಿ ಬಡ ರೈತರ ಜೀವನ ಹಿಂಡುವುದು ನಿಮಗೆ ಸರಿ ಕಾಣಿಸುತ್ತದೆ. ಏನು ತಂದೆ, ಬೆಳೆದುದರಲ್ಲಿ ಅಳಿದು ಉಳಿದು ಹೊಟ್ಟೆ ಪಾಡಿಗಿಟ್ಟ ಹಣ ಈ ಕಟುಕ ನೌಕರರ ಪಾಲಾಗಿ ಹೋಯಿತು. ಹೇಗೆ ಬದುಕಬೇಕು ಈ ಕೆಟ್ಟ ಸಮಾಜದಲ್ಲಿ? ಏನು ತಂದೆ, ರೈತನೇ ಜಗದ ಅನ್ನದಾತನೆಂದು ಅಂದು ಹೇಳಿದ ನಿನ್ನ ನುಡಿ ಇಂದು ಜಗದ ಲಂಚಕೋರರಿಗೆ ಅನ್ನದಾತನೇ. ಹೇಳು ತಂದೆ, ಹೇಳು. ನೀನು ಈ ರೀತಿ ಕಟುಕರಿಗೆ ಹಣ ಕೊಟ್ಟು ರೈತರಿಗೆ ಕಣ್ಣೀರು ಕೊಟ್ಟರೆ ನಿನ್ನಾಗಿ ರೈತ ಉದ್ಧಾರವಾಗುವ. ಜೋರನ್ನು ಕಟ್ಟಿ ಬಿತ್ತಿ ಬೆಳೆದ ರೈತ ಇಂದು ನಿನ್ನ ಕಣ್ಣೆದುರಿನಲ್ಲೇ ಮಣ್ಣು ಪಾಲಾಗುತ್ತಿದ್ದಾರೆ. ಕಣ್ಣೆರೆದು ನೋಡು ಈ ರೈತರನ್ನು. ಅಳಬೇಡಣ್ಣ, ಅಳಬೇಡ. ಹೇಗೆ ಸಹಿಸಿಕೊಳ್ಳಲಿ ಸಹೋದರ? ಈ ಬ್ರಹ್ಮ ಸೃಷ್ಟಿಸಿದ ಬ್ರಹ್ಮಾಂಡ
ಒಳಗಡೆ ಸಿಹಿ ಅಡಿಗೆ ಮಾಡಿದ್ದೀನಿ, ಊಟ ಮಾಡಿವ್ರೆ. ಅರಿಯಾ ಅಂತೂ ಹೋಯ್ತು. ಸೆರೆದ ಗಾಡಿ ಬಿಡಿಸು ಅಷ್ಟರಲ್ಲಿ ಅಬಕಾರಿ ಖಾತೆ ಮ್ಯಾನೇಜರ್ ರೇಟ್ ಇದು ಮಾಡಿದಲ್ಲ ನೋಡ್ರಿ ಸುದ್ರಿ ಹೇಳ್ಬೇಕಲ್ಲಿ. ಫೋನ್ ಮಾಡ್ಬೇಕೀಗ. ಫೋನ್ ಮಾಡಿ ನಂಬರ್ ಆಯ್ತಲ್ಲ. ಹಲೋ ರೊಕ್ಕ ಐತೇನಿಲ್ಲ ನೋಡೋದ್ರಾಗ. ಹಲೋ ಅವ್ರ ನಾ ಮರ್ಯಾರಿ. ನಾವು ಇಲ್ಲೇ ಜಂಗಲ್ಗೆ ಇದೇವ್ರಿ. ನೋಡ್ರಿ ಸರಿ ಗಾಡಿ ರೇಡ್ ಮಾಡ್ಯಾರಿ. ನೀವು ದೌಡ ಬರ್ಬೇಕು. ಯಾರ್ಯಾಕ್ರಿ ಕರಿ ಶ್ರೀಗಂಧ ತುಂಡಿನ ಲೋಡನ್ನು ಕಳಿಸಿ ಹೊಟ್ಟಿ ಇಳಿಸಿದ ಕಂಟ್ರಿ ಸರ ಪ್ರತಿ ಹಳ್ಳಿಗೂ ಕಳಿಸಿದ್ರೇನ್ರಲ್ಲೇ? ಗಂಗಾ ಲೋಡು ಕಳಿಸಿದ್ದೀನಿ. ಕಂಟ್ರಿ ಸರಾಯಿ ಕಳಿಸಬೇಕನ್ನೋ ಅಷ್ಟರಲ್ಲಿ ಅಬಕಾರಿ ಮ್ಯಾನೇಜರ್ ಬಂದು ರೇಡ್ ಮಾಡಿದಂತನಿ ನನ್ನ ಮಾಲಿಗೆ ರೇಡು ಮಾಡಿದಾನೆ. ಏ ಹಲ್ಕ ಮನೆ ಮಕ್ಕಳ, ಅವನ ನಾವು ಹೊಟ್ಟಿ ಸಭೆಗೆ ಬಂದಾಗ ಕಡಿದು ಹಾಕಕ್ಕೆ ಏನ್ ತಾಡಕ್ಕಿಲ್ಲ ಏನಿಲ್ಲ. ಕಟ್ಟಿ ಹಾಕಬೇಕನ್ನೋ ಅಷ್ಟರಲ್ಲಿ ನಮ್ಮನೆ ಕಟ್ಟಿ ಹೊಡೆದು ಹೋದಂತನಿ ಓಡಿ ಹೋದರೆ ಲೆಕ್ಕ ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಯಕ್ಕಶ್ಚಿತ್ತು ಒಬ್ಬ ರವಿಶಂಕರ ಈ ಗೌಡನಿಗೆ ಅದಾದನೆಂದರೆ ನನಗೆ ಅವಮಾನ. ಹೋಗನೆ ಕನ್ನಡದ ಗಡಿನಾಡಿನಲ್ಲಿ ಗಂಡು ಗಲಿ ಎನಿಸಿಕೊಂಡಿರುವ ಈ ಪುಂಡ ರುದ್ರೇಗೌಡನ ಕಂಟ್ರಿ ಮಾಲಿಗೆ ಕೈ ಹಾಕಿದ ಆ ಪಾಂಡನ ಮಗ ರವಿಶಂಕರನು ಸರದರಣೆ ಎಳೆದು ತಂದು ನನ್ನ ಕಣ್ಣನ್ನು ಸೊಟ್ಟು ಹಾಕಿಬಿಟ್ಟ. ನನ್ನ 20 ಹಳ್ಳಿಯ ಒಡೆಯನಿಗೆ ಕೊಡುವೆಯಾಗಿರುವ ಶಿವಶಂಕರಷ್ಟೇ ಏಕೆ ಅವನ ಹೆಣ್ಣಂದರ ಮಕ್ಕಳ ರುಂಡವನ್ನು ಕಳೆದು ಅವನ ಮನೆ ಬಾಗಿಲು ಕಟ್ಟಿ ಈ ಪುಡಾರಿಯನ್ನು ರವಿಶಂಕರ್ ಇಳಿತಂದು ನಿಮ್ಮ ಅತ್ಯಂತ ಕಡಿದು ಸುಡದಿದ್ದರೆ ನನ್ನ ಹೆಸರು ಕೊಡ್ಲಿ ಕಾರಣನೇ ಇಲ್ಲ. ನೋಡ್ರಿ, ನಾನಿನ್ನು ಬರುತ್ತೇನೆ. ಹೋಗಲಿ ಹೋದ್ರೆ ಆ ಬಿಡಾಡಿ ನಮಗ ರವಿಶಂಕರನ ಗಾಡಿ ಎತ್ತ ಕಟ್ಟೆ ಕಂಟ್ರೋಲ್ ಕಾಲ್ ಹೇರಿಕೊಂಡು ಬರುತ್ತದೆ ಅಂತೆ. ಬೇಗನೆ ಹೋಗಿ ಅದನ್ನು ಹಿಡಿದು ನಿಲ್ಲಿಸಿ ಅದರೊಳಗಿದ್ದ ಮಾಲನ್ನು ನನ್ನ ಮನೆಗೆ ಸಪ್ಲೈ ಮಾಡಿ. ಡ್ರೈವರ್ ಏನಾದ್ರು ಅಡ್ಡು ಮಾಡಿದ ಅದೇ ಗಾಡಿ ಎತ್ತಿ ಹಾಕಿ ಗಾಡಿ ಸಮೇತ ಸೊಟ್ಟು ಹಾಕಿಬಿಡ. ಅಪ್ಪಳಿಗಲಿ ಮಕ್ಕಳ ಅಪ್ಪಣೆ ಅಂತ ಕೆಟ್ಟ ತಂದೆಯಲ್ಲಿ ಕುಳಿತು ಹೊತ್ತು ಬಳದರೆ ಅದನ್ನು ಮಾಡಿಕೊಂಡಿಟ್ಟು ಕೊಡಬೇಕಾಗುತ್ತದೆ. ನೋಡುವುದಲ್ಲಿ ಈ ಕೆಲಸ ಮಾತಿಗೆ ಚಿಟಿಕೆ ಹೊಡೆದಾಗ ಮುಗಿಸಿಬಿಡ್ತೀನಿ. ಇಡೀ ನಾಗರದ ಹೆಡೆ ತುಳಿದು ಬದುಕಬೇಕೆಂದಿರುವ ಅಬಕಾರಿ ಖಾತೆಯ ಮ್ಯಾನೇಜರ್ ರವಿಶಂಕರ ಕೊಡುವ ಈ ಗೌಡನೆಂದು ಎಡಬಿಡದೆ ರೇಡ್ ಹಾಕಿ ನನ್ನ ಕಂಟ್ರಿ ಕಾರ್ಯಕ್ಕೆ ನೀನೆಂದು ಬೆಂಕಿ ಇಟ್ಟೆಯಲ್ಲ. ಸೇಡಿಗಾಗಿ ನಿನಗೆಂದು ಬಂದಿತು ಜೀವಕ್ಕೆ ಅಂತ. ಅದೇ ಸಾಗರದೊಂದಿಗೆ ಹರಿದು ಬರುತ್ತಿದೆ ಕಂಟ್ರೋಲ್ ಕಾಳಿನ ಸಂತೆ. ಅದು ಮುಗಿಯುವುದರೊಳಗಾಗಿ ಇನ್ನೊಂದರಲ್ಲಿ ಹೊತ್ತಿ ಉರಿಯುತ್ತದೆ. ಶಿವಶಕ್ತಿಯರ ಬಾಳಿಗೆ ಇಡದೆ
ಚೆನ್ನಿ ಆ? ಹೂ ಮಾರೋದ್ ಬಿಟ್ಟು ಹಾ ಮಾಡಿಸ್ಬಾರ ಹಂಗಿತ್ತ ಹೊಂಟಲ್ಲ ಯಾಕ ಅಯ್ಯಯ್ಯ ನಿನ್ನ ಹತ್ರನ ಹೊಂಟಿದ್ದೇವ ನಾನು ಮಾಡಿಸ್ಕೊಳಕ ಅಯ್ಯಯ್ಯೋ ನೀನು ನನ್ನ ಕಡೆನ ಹೊಂಟಿದ್ದೆ ಬಾರೇ ನನ್ನ ಚಿನ್ನ ನೀ ಮಾಡಿ ಗಟ್ಟಿಯಾಗೆ ಬಂದಿ ಎಂದಿಂದ ಮಾಡಿ ಕಳ್ಸಾಕ ನಂದೇನು ಗಂಟು ಹೋಗ್ತೈತಿ ಮೊದಲ ತೆಗಿ ತೆಗಿಯೋದ ಏನ್ ತೆಗಿಬೇಕಂತ ಮಾಡಿದಿ ಜಂಪರ್ ತೆಗಿ ಏನ್ ಅಲ್ರಿ ಡಾಕ್ಟ್ರ ಎಂತ ಡಾಕ್ಟರ್ ಕಲ್ತೀರಿ ಏನ್ರಿ ನೀವು ದಾರಿ ಹೋಗೋ ಹುಡುಗಿಗೆಲ್ಲ ಏನೇ ಜಡ್ ಅಂತಾನು ಕೇಳಂಗಿಲ್ಲ ಮೈಯಾಗ ಏನಾಗೈತಿ ಅಂತಾನು ಕೇಳಂಗಿಲ್ಲ ಒಂದೇ ಸರಿ ತೆಗಿ ಅಂತಾರ ಇದೆಂತ ಡಾಕ್ಟರ್ ಕಲ್ತೀರಿ ನೀವು ನೋಡು ಚೆನ್ನಿ ನನ್ನ ಇಂಜೆಕ್ಷನ್ ಅಂತ ಅದಾವು ಯಾವ ಜಡ್ಡಿಗೆ ಯಾವ ಇಂಜೆಕ್ಷನ್ ಮಾಡಬೇಕು ಯಾವ ರೋಗಕ್ಕೆ ಯಾವ ಔಷಧ ಕೊಡಬೇಕು ಅನ್ನೋದು ನಮಗೆಲ್ಲ ಭಾಳ ಸರ್ವಿಸ್ ಆಗುತ್ತೆ ಹೌದು ಹೌದ್ರಿ ಮತ್ತ ಹೆಣ್ಮಕ್ಳಿಗೆ ಅಂದ್ರ ಸ್ವಲ್ಪ ಸಸ್ತದ ಮಾಡ್ತೀರಿ ಅನ್ನೋದು ಗೊತ್ತಾಗ್ತದೆ ಸಸ್ತಾದಾಗ ಆಟ ಯಾಕ ಪುಗುಶೆಟ್ಟಿ ಆದ್ರೂ ನಾವು ಮಾಡಾಕ ತಯಾರನ ಅದೇ ಯಾಕಂದ್ರ ಪುಗುಶೆಟ್ಟಿ ಮಾಡಿ ಮಾಡಿ ನಮ್ಮ ಅಪ್ಪ ತಲೆ ಮ್ಯಾಗ ಒಂದ್ ತೊಟ್ಟು ಹಾಕೊಂಡು ಹೋಗ್ಯಾನ ಅದನ್ನ ನನಗ್ ಬಿಟ್ಟು ಹೋಗ್ಯಾನ ಅದಕ್ಕ ಲೇ ಚೆನ್ನಿ ಏನು ಪುಗುಶೆಟ್ಟಿ ಮಾಡಾಕ ನನ್ನೇನ ಸಿಕ್ಕ ಹೊಲ ನೀವು ದೇವ್ರ ಪಣ ಮಾಡಿ ಹಂಗಲ್ರಿ ಹಂಗ ನಮ್ದು ನಿಮ್ದು ಏನಾರ ಹಂಗ ಸಂಬಂಧ ಇತ್ತು ಅಂದ್ರ ಇದ್ರ ಒಮ್ಮಿಗೆ ಬಿಡು ಎಣ್ಣಿನ 2 ಸಲ ಬಿಡ್ತೀವಿ ಒಂದು ಪುಗುಶೆಟ್ಟಿ ಆಕೈತೆ ಒಂದು ರೊಕ್ಕಕ್ಕೆ ಅವಾಗ ನಿನಗೂ ಪುಗುಶೆಟ್ಟಿ ಮಾಡಿಸ್ಕೊಂಡಂಗ ಆಕೈತಿ ನನಗೂ ಪುಗುಶೆಟ್ಟಿ ಮಾಡ್ದಂಗ ಆಕೈತಿ ನನ್ನ ಗಂಡ ಬಾಳೆ ದಿಂಡ ಅಯ್ಯೋ ನನ್ನ ರೆಂಬೆ ಬೇಯ ಬೊಂಬೆ ಅಯ್ಯೋ ನೀನೇ ಅಲ್ವೇನೋ ನನ್ನ ದತ್ತ ಬಾರೋ ನನ್ನ ಸೂಪರ್ ಸ್ಟಾರ್ ದರ್ಶನ್ ಅಷ್ಟೇ ಅಲ್ಲ ರೆಬಲ್ ಸ್ಟಾರ್ ಒಂದು ಪ್ರೇಮ ಗೀತೆ
ಲೇ ಮಗನ, ನಿನ್ನ ಮಾರಿ ಅನ್ನೋದು ಮಣ್ಣೆ ಸತ್ತು ಮುದುಕಿ ತಲೆಯಾಗಿನ ಗುರುಡಿಗೈತಿ ಮಗನ. ಈಕಿ ಕೂಡ ಹಾಡಿ ಕುಣಿಯಾಕತ್ತಿ ಅಲ್ಲ, ಈಕಿ ಕೂಡ ಹಾಡಿ ಕುಣಿಯು ಯೋಗ್ಯತೆ ಏನಾರ ನಿನಗೈತನಲ್ಲೇ? ಯಾಕಿಲ್ಲಪ್ಪ ಸರಿಲೇ, ಹುಡುಗಿ ಕೈ ಹಿಡಿಯಾಕತ್ತಾನ ತೆಗಿಲೆ. ನಿನಕ್ಕಿಂತ ಮಾತ್ರ ಪ್ರೀತಿ ಮಾಡಿ ಕುಂತೀನಿ ಮಗ. ಇಲ್ಲಿ ನೋಡಿ ಚೆನ್ನಿ, ಏನಾದ ನೀ ತುಂಡಾದ ದೇಹ, ಏನು ನಿನ್ನ ಕೆಂಪಾದ ಗಲ್ಲ ಹೌದೌದು ಚೆನ್ನಿ, ಏನು ನಿನ್ನ ಮುಂದೆಲೆಯ ಕೇಶ ರಾಶಿ, ಏ ಅಪ್ಪ ಸಣ್ಣ ಕಷ್ಟ ಒಳಗೆ ಆಗ್ತದೆ ಹಂಗನಲ್ಲ ವರ್ಣ ಮಾಡಿದಲ್ಲೇ ಈಕಿನ ವರ್ಣ ಮಾಡಿದಲ್ಲೇ ಈಗ ಮತ್ತೇನು ಹಾರಾಡ್ಕೊಂಡು ಹಾಕ್ತೇನೆ ಅಂತ ಮಾಡಿ. ಈಗ ನಾ ವರ್ಣ ಮಾಡ್ತೀನಿ ಒಳ್ಳೆ ಮಗನ. ಏ ವರ್ಣ ಮಾಡಿದ್ರ ಅದ್ರಾಗ ಏಟಾರ ಒಟ್ಟು ರಸ ಮಾಡ್ಬೇಕಲ್ಲ. ಹೊಂಡಸ್ ರಸ ಈಗ ಹೆಂಗ್ ಹೊಂಡಿಸ್ತೇನೆ ನೋಡಲಿ ಅದ್ರಾಗ ರಸ ನಾನು. ಚೆನ್ನಿ, ಏನು ನಿನ್ನ ಈ ನೀಳವಾದ ಬೈತಾಲಿ, ಅಯ್ಯೋ ಚೆನ್ನಿ, ಈ ಗುಂಡನ್ನ ಕಲ್ಲಗಳು, ಆಹಾ ಚೆನ್ನಿ, ಏನು ನಿನ್ನ ಇದು ದಾಳಿಂಬೆ ಬೀಜದಂತ ಹಲ್ಲುಗಳು. ಮತ್ತೇನ್ ಬಿಟ್ಟಿದೆ? ಮತ್ತೇನ್ ಇನ್ನೊಂದೈತೆ ಮೇಣಿದ್ದ ಬಿಟ್ಟಲ್ಲ ಹುಡುಗ. ಏನಲ್ಲ ಅದ್ರ ಮೇಣಿದ್ದದ್ದು. ಅಯ್ಯೋ ಚಿನ್ನ, ಏನು ನಿನ್ನ ಈ ದೌಡ್ ಒಡ್ಡಿ ಮತ್ ಹಂಗ ತೂಕ ನಿಂದಿರಿಸ್ಬಿಟ್ಟಿ ನಾನು. ನಾನು ಏನೋ ಮಾತಾಡಕತ್ತಾರಂತ ಬಿಟ್ಟವೆ ಅಂದ್ರೆ ಏನ್ ಬೇಕಂತ ಮಾತಾಡ್ಬೇಕಂತ ಮಾಡ್ರೇನ? ನಿನಗೂ ಒಂದು ನಿನಗೂ ಒಂದು
ಹೋಯ್ತು ಮ್ಯಾಗಲ್ ಹೋಯ್ತು ಅಡಮಕ್ಳು ನಡುವುಲ್ ಒಂದ ಉಳ್ಕೊಂಡೈತು ಯಪ್ಪ ಯಪ್ಪ ಏನದ ಹೋತ್ 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 ಅಂತ ಅನ್ಕೊಂತ ಬಂದಿಲ್ಲ ಏನದ ಹುಚ್ಚರ್ಕತೆ ಹೋತ್ ಹೋತ್ ಅಂತ ಅನ್ಕೊಂಡ್ರ ಏನದ ಶಾಂತಿ ಎಷ್ಟು ಹೋಯ್ತಂತ ನಾ ಬಂದ್ರು ನೀನ್ ಇನ್ನು ಅವೊಮ್ಮೆ ಹಂಗ ಹಾಯ್ಕೊಂತ ನಿಂತ ಹೇಳಿದೆ ಏ ಚೆನ್ನ ನನ್ನ ಮಗಳು ಈ ಊರಾಗ ಯಾವನು ನೆದಿರತ್ತಿ ನೋಡಿಲ್ಲ ಮಕ್ಕಳು ಅಂತದ್ರಾಗ ನನ್ನ ಮಗಳು ಅದ್ರ ತರಕಾರಿ ಇಲ್ಲ ನಿಮಗ ತಲಾಟಿಯವ್ರ ಬಾ 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 ಬಸ್ಯಾ ಬಾ ತರಕಾರ ಅಲ್ರಿ ಮತ್ತೇನು ಮಗನ ತರಕಾರ ಹಿಡಿದಿದ್ದೀವ ಚೆನ್ನ ಬಸ್ಯ ನೀನು ಬಸ್ಯ ಬೇಸ್ಕೊಡಿದ್ರು ನೋಡ ಆ ಮಂಜೆ ಈ ಮಂಜೆ ನೀ ನಾ ಹಾಳು ಬಾಯಿಗಳು ತೋರ್ಸು ಲೇ ಡಾಕ್ಟ್ರ ನೀ ಏನಾರ ಕಕ್ ಕಕ್ ಕಡ್ಕೊಂತ ನನ್ನ ಮಗನ ಬಂದಿ ಇಲ್ಲೊಡಲಿ ಬಸ್ಯ ನೀನು ವಾಟರ್ ಟೂ ಹೋದ ಮಗನ ವಾಟರ್ ಮಗ ಹುಷಾರ ಮಗ ತಲಾಟಿ ಅವ್ರ ನೀವು ಕಟಾರ್ದಾಗಲ್ಲ ಬೇಕಾದ್ರಾಗ ಹೋಗಿರಿ ಪಳ್ಳಿ ತೊಳಕೊಂಬರು ಜಾಚ್ ಓ ಮಾವ ಇವಂದು ಯಪ್ಪ ಅಷ್ಟಲ್ಲ ಅದ್ರಾಗ ಬಿದ್ದು ಹಳ್ಳಾಡಿದ್ರು ಏನಾಗಿಲ್ಲ ಅಂತ ಸಣ್ಣಿ ಹೊತ್ತು ಬಂದಾಗ ಕತ್ತಿ ಕಾಲ್ ಹಿಡಿ ಅಂದೈತ್ ನೋಡ ಚೆಲುವಸ್ಯಾರ ನೀವು ಹೊತ್ತು ಬಂದಾಗ ಕತ್ತಿ ಕಾಲರ ಹಿಡ್ಕೋರಿ ಬಸ್ ಸ್ಟ್ಯಾಂಡ್ ಹೋಗಿ ನಮ್ಮ ಮೀರಾನ ಕಾಲರ ಹಿಡ್ಕೊ ನನಗೂ ಆಗುದು ಏನೈತ್ಲಿ ಅಲ್ಲಿ ನಿಮ್ಮಂತ ಕಬೂರಿಗೆ ಮತ್ತು ಈ ಊರಾಗ ಒಬ್ರು ಹುಡುಕಿರು ಸಿಗುದಿಲ್ಲ ಯಾವ ಇಲ್ಲೋಡ ನಿಮ್ಮಂತ ನಾಯಿ ಅಂತ ಸೊಳ್ಳೆ ಮಕ್ಕಳು ಕೂಡ ನಿಂತು ಮಾತಾಡಕ್ ನಂಗೆ ಟೈಮ್ ಇಲ್ಲ ಚೆನ್ನವ ಯಪ್ಪ ತಂದಿಲ್ಲ ಏನಾರ ಏನ್ ತಂದಿಲ್ಲಪ್ಪ ನನಗೆ ಬುಟ್ಟಿ ತಂದಿಲ್ಲ ಇಲ್ಲಪ್ಪ ನಿನ್ ವ್ಯಾಪಾರ ಮಾಡಕ್ ಹಚ್ಚಿದ್ದ ನಂದ ತಪ್ಪ ಅಲ್ಲಿ ಐತೆ ಅದು ಬುಟ್ಟೆ ಎಲ್ಲ ಇಟ್ಟು ಬಂದಿನಿ ನಡಿವ ಹೋಗೋಣ ನಡಿ ಹೋಗೋಣ ಯಪ್ಪ ಊರ್